ಇವರು ಜೈ ಭೀಮ್ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು. ಪ್ರಮುಖವಾಗಿ ಶಿಕ್ಷಣ ವ್ಯವಸ್ಥೆ ಏನಕ್ಕೆ ಕುಸಿತಾ ಇದೆ ಅಂದರೆ, ನಾವು ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಗಮನಿಸ್ಬೋದು. ಪ್ರತಿಯೊಂದು ಗ್ರಾಮದಲ್ಲಿ ಸರ್ಕಾರಿ ಶಾಲೆಗಳ ಒಂದು ವಿದ್ಯಾರ್ಥಿಗಳ ಸಂಖ್ಯೆ ತೀರಾ ಕಡಿಮೆ ಆಗ್ತಾಯಿದೆ. ಯಾಕಂದರೆ ಖಾಸಗಿ ಶಾಲೆಗಳ ವ್ಯಾಮೋಹದಿಂದ, ಜೊತೆಗೆ ಖಾಸಗಿ ಶಾಲೆಗಳ ಡೊನೇಷನಿಂದ ಎಲ್ಲರೂ ಸಹ ಇವತ್ತು ಕೂಲಿ ನಾಲಿ ಮಾಡೋರು ಕೂಡ ಹೋಗ್ಬಿಟ್ಟು ಖಾಸಗಿ ಶಾಲೆಗಳಿಗೆ ದಾಖಲಾತಿ ಮಾಡ್ತಾರೆ. ಯಾಕಂದರೆ ಅಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ತೀರಾ ಏನೋ ಒಂದು ಕೊಠಡಿ ವ್ಯವಸ್ಥೆ ಆಗಿರ್ಬೋದು, ಶಿಕ್ಷಕರ ಕೊರತೆ ಆಗಿರ್ಬೋದು, ಇದು ತೀರಾ ಸಮಸ್ಯೆ ಇದೆ. ಇದನ್ನು ಯಾಕೆ ಸರ್ಕಾರಗಳು ಪರಿಗಣನೆಗೆ ತಗೊಳ್ತಾ ಇಲ್ಲ ಅನ್ನೋದು ನನ್ನ ಪ್ರಶ್ನೆ ಆಗಿದೆ. ಜೊತೆಗೆ ಏನಂದರೆ, ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನ ಇವತ್ತಿಗೆ ಮುಚ್ಚಿಬಿಟ್ಟಿದ್ದಾರೆ. ಯಾಕಂದರೆ ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ಇವತ್ತಿಗೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಿದ್ದಾರೆ. ಬಹುಶಃ ಮೊನ್ನೆ ಕೂಡ ನಾನು ಒಂದು ಪತ್ರಿಕೆಯಲ್ಲಿ ಗಮನಿಸಿದಾಗ ಒಂದು 34 ಶಾಲೆಗಳಿಗೆ ಬೀಗ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಯಿತು. ಅದರಲ್ಲೂ ಸಹ ಕೆಜಿಎಫ್ ತಾಲೂಕಿನಲ್ಲಿ ಒಂದು ಕ್ಯಾಸಂಬಳ್ಳಿ ಹೋಬಳಿಯ ಏನು ನಾಗ್ಲೆಯಲ್ಲಿ ಒಂದು ಗ್ರಾಮ ಇದೆ. ಇವತ್ತಿಗೆ ಆ ನಾಗ್ಲೆಯಲ್ಲಿ ಗ್ರಾಮದಲ್ಲಿ ಒಂದು 40 ಮನೆಗಳೈತೆ. ಅದರಲ್ಲೂ ಅತಿ ಹೆಚ್ಚು SC ST ವಿದ್ಯಾರ್ಥಿಗಳಿದ್ದಾರೆ. ಆದರೆ ಅಲ್ಲಿ ಏನು ಮಾಡಿದ್ದಾರೆ, ಇವತ್ತಿಗೂ ಶಿಕ್ಷಕರ ಕೊರತೆಯಿಂದ ಶಾಲೆಯನ್ನು ಬೀಗ ಹಾಕಿದ್ದಾರೆ. ನಾನು ಇದ್ರ ಬಗ್ಗೆ ಕೂಡ ಸಾಕಷ್ಟು ಬಾರಿ ಧ್ವನಿ ಎತ್ತಿದ್ದೀನಿ. ಅಲ್ಲಿಗೆ ಸ್ಥಳಕ್ಕೆ ಕೂಡ BO ಅಧಿಕಾರಿಗಳು ಬಂದು ಅದನ್ನು ಕೂಡಲೇ ಆದಷ್ಟು ಬೇಗ ನಾವು ಶಾಲೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಆಶ್ವಾಸನೆ ಕೊಟ್ಟರು. ಆದರೆ ಇದುವರೆಗೂ ಸಹ ಶಾಶ್ವತವಾದಂಥ ಪರಿಹಾರವನ್ನು ಆ ಗ್ರಾಮದಲ್ಲಿ ಕಂಡುಕೊಟ್ಟಿಲ್ಲ. ಜೊತೆಗೆ ಏನಂದರೆ, ಪ್ರತಿಯೊಂದು ಶಾಲೆಯಲ್ಲಿ ನಾವು ನೋಡಿದಾಗ ಒಂದು ವರ್ಷಕ್ಕೆ ಸುಮಾರು 10ರಿಂದ 20 ಸಂಖ್ಯೆಯಷ್ಟು ವಿದ್ಯಾರ್ಥಿಗಳು ತೀರಾ ಕಡಿಮೆ ಆಗ್ತಾಯಿದೆ. ಯಾಕೆ ಕಡಿಮೆ ಆಗ್ತಾಯಿದೆ ಅಂದರೆ, ನಾವು ಬಹುಶಃ ಗಮನಿಸ್ಬೋದು, ಸರ್ಕಾರಿ ಉದ್ಯೋಗದಲ್ಲಿ ಯಾರಿದ್ದಾರೋ ಅವ್ರ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಲೇಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ. ಯಾಕಂದರೆ ಸರ್ಕಾರಿ ಸಂಬಳ ತಗೊಳ್ತಾರೆ, ಸರ್ಕಾರದಿಂದ ಎಲ್ಲ ಸವಲತ್ತುಗಳು ಪಡೆದುಕೊಂಡು ಅವ್ರ ಮಕ್ಕಳು ಮಾತ್ರ ಖಾಸಗಿ ಶಾಲೆಗಳಿಗೆ ಕಳಿಸ್ತಾರೆ. ಯಾಕೆ ಅವರು ಸರ್ಕಾರಿ ಶಾಲೆಗಳಲ್ಲಿ ಯಾರು ಶಿಕ್ಷಕರು ಇರೋದು, ಅವ್ರು ಬಹುಶಃ ಅನಿಸ್ತಾ ಇರುತ್ತೆ ಸರ್ಕಾರಿ ಶಾಲೆಗಳಲ್ಲಿ ಉನ್ನತ ಶಿಕ್ಷಣ ಸಿಗ್ತಾ ಇಲ್ಲ, ನಮ್ಮ ಶಿಕ್ಷಣದ ಕೊರತೆ ಇದೆ ಅಂತ ಹೇಳ್ಬಿಟ್ಟೇ ಅವ್ರು ಖಾಸಗಿ ಶಾಲೆಗಳಿಗೆ ಗಮನಕ್ಕೆ ಹೋಗ್ಬಿಟ್ಟು ಅಲ್ಲಿ ಮಕ್ಕಳನ್ನ ಸೇರಿಸ್ತಾ ಇದ್ದಾರೆ. ಪ್ರಮುಖವಾಗಿ ಅರ್ಥ ಮಾಡ್ಕೋಬೇಕಾಗಿದೆ, ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿಪಡಿಸ್ಬೇಕಂದ್ರೆ ಮೊದಲು ಸರ್ಕಾರಿ ಶಾಲೆಗಳನ್ನ ಯಾರೋ ಸರ್ಕಾರಿ ಕೆಲಸಗಳನ್ನ ಪಡೆದುಕೊಂಡಿದ್ದಾರೋ, ಸರ್ಕಾರಿ ಸಂಬಳ ಯಾರು ತಗೊಳ್ತಾ ಇದ್ದಾರೋ ಅವ್ರು ಮುಖ್ಯವಾಗಿ ಅವ್ರ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕು. ಜೊತೆಗೆ ಏನಂದರೆ, ಗ್ರಾಮಗಳಲ್ಲಿ ಒಂದು ಶಿಕ್ಷಣ ಇಲಾಖೆ ಒಂದು ಆದೇಶ ಹೊರಡಿಸಬೇಕು. ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಸರ್ಕಾರಿ ಶಾಲೆಗಳ ಬಗ್ಗೆ ಒಂದು ಅರಿವು ಮೂಡಿಸಬೇಕು. ಯಾಕಂದರೆ ಸರ್ಕಾರಿ ಶಾಲೆಗಳಿಂದ ಸರ್ಕಾರದಿಂದ ಇಂಥ ಸವಲತ್ತುಗಳು ಬರುತ್ತೆ. ದಯವಿಟ್ಟು ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸ್ಬಿಡಿ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಗ್ರಾಮಕ್ಕೆ ಹೋಗ್ಬಿಟ್ಟು ಜಾಗೃತಿ ಮಾಡಿಸ್ಬೇಕು. ಅದರಲ್ಲೂ ಸಹ ಬಹುಶಃ ನಾವು ಗಮನಿಸ್ಬೋದು, ಖಾಸಗಿ ಶಾಲೆಯ ಶಿಕ್ಷಕರಾಗಿರ್ಬೋದು, ಖಾಸಗಿ ಶಾಲೆಯ ಆಡಳಿತ ಮಂಡಳಿ ಪ್ರತಿಯೊಂದು ಗ್ರಾಮಕ್ಕೆ ಹೋಗ್ತಾರೆ. ಈ ರೀತಿ ನಮ್ಮದು ಶಿಕ್ಷಣದಿಂದ ಮುಂದೆ ಬರ್ತಾ ಇದೆ, ಅತಿ ಹೆಚ್ಚು ಅಂಕಗಳು ಪಡ್ತಾ ಇದ್ದಾರೆ, ನಮ್ಮ ಶಾಲೆಗೆ ಸೇರಿಸಿ, ನಮ್ಮ ಕಾಲೇಜಿಗೆ ಸೇರಿಸಿ ಅಂತ ಹೇಳ್ಬಿಟ್ಟು ರಾತ್ರಿ ಆಗಲೂ ಕಷ್ಟಪಡ್ತಾ ಇದ್ದಾರೆ. ಯಾರು ಖಾಸಗಿ ಶಾಲೆಯ ಶಿಕ್ಷಕರು ಯಾರಿದ್ದಾರೋ ಮತ್ತು ಅವರ ಆಡಳಿತ ಮಂಡಳಿ ಅವರೆಲ್ಲ ಸೇರ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಡೊನೇಷನ್ ಕೂಡ ಜಾಸ್ತಿ ಇರುತ್ತೆ. ಅದರ ಕಡೆ ಯಾರೂ ಪೋಷಕರು ಗಮನ ಹರಿಸೋದಿಲ್ಲ. ಆದರೆ ಇಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಸಂಬಳ ತಗೊಂಡು ಸರ್ಕಾರಿ ಕೆಲಸ ಮಾಡ್ತಾ ಇದ್ದಾರೆ ಶಿಕ್ಷಕರು, ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಡಲ್ಲ. ಅಲ್ಲಿ ಗ್ರಾಮಕ್ಕೆ ಭೇಟಿ ಕೊಟ್ಬಿಟ್ಟು ಇವರು ಸ್ವಲ್ಪ ಜಾಗೃತಿ ಮೂಡಿಸಬೇಕು, ನಮ್ಮ ಸರ್ಕಾರಿ ಶಾಲೆಗೆ ನಿಮ್ಮ ಮಕ್ಕಳು ಸೇರಿಸಿ ಅಂತೇಳ್ಬಿಟ್ಟು ಇವರು ಜಾಗೃತಿ ಮೂಡಿಸಿದ್ರೆ ಸರ್ಕಾರಿ ಶಾಲೆಗಳು ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಸರ್ಕಾರದಿಂದ ಬರುವಂಥ ಸವಲತ್ತುಗಳೆಲ್ಲ ಬಡವರಿಗೆ ಸಿಗುತ್ತೆ. ಇವತ್ತಿಗೂ ಪಾಪ ಕೂಲಿ ನಾಲಿ ಮಾಡ್ಕೊಂಡು ಎಷ್ಟೋ ಜನ SC ST ಮಕ್ಕಳಿದ್ದಾರೆ, ಎಷ್ಟೋ ಜನ ಬಡವರಿದ್ದಾರೆ. ಆದರೆ ಕೆಲವೊಂದು ಸಂಖ್ಯೆಯ ಕೊರತೆಯಿಂದ ಶಾಲೆಗಳು ಮುಚ್ತಾ ಇದ್ದಾರೆ. ದಯವಿಟ್ಟು ಸರ್ಕಾರಗಳು ಕೂಡಲೇ ಒಂದು ಕ್ರಮ ತೆಗೆದುಕೊಳ್ಬೇಕು. ಯಾಕಂದರೆ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಪಡಿಸಲೇಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಆಗಿದೆ. ಇಡೀ ಕೋಲಾರ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಶಾಲೆ ಕಾಲೇಜುಗಳೆಲ್ಲ ಇವತ್ತು ಮುಚ್ತಾ ಇದ್ದಾರೆ. ಯಾಕಂದರೆ ಖಾಸಗಿ ಶಾಲೆಗಳ ಕಡೆ ಗಮನ ಹರಿಸ್ತಾ ಇದ್ದಾರೆ. ಅದರ ಕಡೆ ಗಮನ ಹರಿಸ್ದಿರಾ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನ ಪ್ರತಿಯೊಂದು ಮನೆಗೆ ಹೋಗ್ಬಿಟ್ಟು ಪ್ರತಿಯೊಂದು ಪೋಷಕರು ಅವ್ರ ಗಮನಕ್ಕೆ ತನ್ನಿ. ಆವಾಗ ಅವ್ರ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸ್ತಾರೆ. ಇಲ್ಲವಾದಲ್ಲಿ ಇನ್ನೂ ಮುಂದಿನ ದಿನಗಳಲ್ಲಿ ಇದೇ ಥರ ಹೋಗ್ತಾ ಇದ್ದರೆ ನಿಜಕ್ಕೂ ಖಂಡಿತ ಎಲ್ಲ ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಎಲ್ಲ ಖಾಸಗಿ ಶಾಲೆಗೆ ಹೋಗ್ಬಿಡ್ತಾರೆ, ಖಾಸಗಿ ಸರ್ಕಾರಿ ಶಾಲೆಗಳಿಗೆ ಸೇರಿಬಿಡ್ತಾರೆ. ದಯವಿಟ್ಟು ಯಾರು ಶಿಕ್ಷಣ ಸಚಿವರೇನಿದ್ದಾರೆ ಇದ್ರ ಕಡೆ ಗಮನ ಹರಿಸ್ಬಿಟ್ಟು ಒಂದು ಆದೇಶ ಮಾಡಬೇಕು. ಸರ್ಕಾರಿ ಯಾರು ಶಿಕ್ಷಕರು ಇದ್ದಾರೋ ಪ್ರತಿಯೊಂದು ಗ್ರಾಮಕ್ಕೂ ಭೇಟಿ ಕೊಟ್ಬಿಟ್ಟು ಜಾಗೃತಿ ಮಾಡಿಸ್ಬೇಕಾಗುತ್ತೆ. ಜೊತೆಗೆ ಸರ್ಕಾರಿ ಶಾಲೆಗಳಿಗೆ ತಮ್ಮ ಮಕ್ಕಳನ್ನ ಸೇರಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲ ಶಿಕ್ಷಕರು ಮಾಡಬೇಕಂತ ಹೇಳ್ಬಿಟ್ಟು ವಿನಂತಿ ಮಾಡ್ತಾಯಿದ್ದೀನಿ.